ಚಿನ್ನ ಹನಿಮೂನ್ಗೆ ಎಲ್ಗೋಗಣ? ಅಮೇರಿಕಕ್ಕೆ ಹೋಗೋಣ? ಆಫ್ರಿಕಕ್ಕೆ ಹೋಗೋಣ? ಎಲ್ಗೋಗಣ? ಓಹೋ, ನಮ್ಮ ಅಕ್ಕ ಹೇಳಿದ್ ನಿಜನೇನಿಯ? ಓಹೋ, ಇವನೇನ? ಹನ್ನೆರಡು ಏರ್ ಕಟ್ಟಿಂಗ್ ಒಂಥರ ನಂತರ ನೆನೆ ಐತಲ್ವಾ? ಸೂಪರ್ ಆಗವನಿ. ನೋಡಕ್ಕೂನುವೆ ಇದ್ದೋರಿದ್ರದೊಳಗೆ ಇವನು ಯಾಕಪ್ಪ ಸಿಗ್ಬೇಕಿತ್ತು? ಇಂತನು ಸಿಗ್ಬಾರ್ದು ಇವಳಿಗೆ. ಯಾವನ ಕಸ ಗುಡ್ಸೋನೋ ಮುಸ್ರೆ ತಿಕ್ಕೋನೋ ಸಿಗ್ಬೇಕು. ಅದು ಬಿಟ್ಬಿಟ್ಟು ಇಂತನು ಸಿಕ್ಬಿಟ್ರೆ ಹೆಂಗೇಳು? ಇನ್ನೂ ಒಂಚೂರು ವಯ್ಯಾರ ಮಾಡ್ಕೊಂಡು ನಾಟಕ ಆಡ್ತಾಳು ದರಿದ್ರದೋಳು. ಹೆಂಗೋ ಥು, ಇವಳು ಯಾಕಾದ್ರೂ ಬಂದು ಏನು ಕತೆನೋ ಉರಿತಾಯ್ತು ನಂಗಂತೂನುವೆ. ನೋಡಿ, ಸುಮ್ನೆ ಏನೇನೋ ಮಾತಾಡ್ಬೇಡಿ. ಇನ್ನು ಮದ್ವೆನೇ ಆಗಿಲ್ಲ, ನೀವು ಅದು ಇದು ಅಂತ ಯಾಕೆ ಮಾತಾಡ್ತೀರಾ? ಸುಮ್ನೆ ಇರಿ. ಅಯ್ಯೋ, ಹೋಗ್ಬೇಕಲ್ಲ. ಬಾನಲ್ಲೆ ಬಾನಲ್ಲೆ ಮಧು ಚಂದಕ್ಕೆ, ಬಾನಲ್ಲೆ ಬಾನಲ್ಲೆ ಮಧು ಮಂಚಕ್ಕೆ. ಪ್ಲೀಸ್, ನನಗೆ ಹೊಸಿ ಕೆಲಸ ಐತೆ ಒಳಗಡೆ ಹೋಗ್ಬೇಕು. ಸುಮ್ಕೆ ಏನಿಯ ಬುಡಿ. ಈ ಬಿಲಾಲಿ ಅದೆಲ್ಲ ಹುಡಿಕಂತಳನಪ್ಪ, ಸಣ್ಣ ಚೆನ್ನಾಗಿರ ಹುಡುಗರ್ನಂತುನ್ವೆ ಹುಡಿಕಂತಾನೆ ಇರ್ತಾಳೆ ಇವಳಂತುನುವೆ. ಈ ಪೊದ್ದಿ ಬಂದ್ಲು. ಓಹ್, ಬಾವಿ ಎಳಿ ಅಂದ್ರೆ ನೀವೇನು ಇಲ್ಲಿ ನಿಂತ್ಕೊಂಡಿದ್ದೀರಾ? ಅದ್ಗೆ ಏನ್ ಮಾಡ್ತಾ ಇದ್ರೆ ಇಲ್ಲಿ ನಿಂತ್ಕೊಂಡು? ಅದೇ ನಮ್ಮ ಹುಡ್ಗಿನ ನಿಮ್ಮನ್ಗೆ ಎಲ್ಲಿ ಕರ್ಕೊಂಡು ಹೋಗನಿ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ತಾ ಇದ್ದೆ. ಬೋಲ್ ನಾಚ್ಕತ್ತಳಪ್ಪ. ಏನಾರ ಕೇಳಕ್ ಹೋದ್ರೆ, ಏನಾರ ಹೇಳಕ್ ಹೋದ್ರು ನಾಚ್ಕತ್ತಳ. ಸುಮ್ಕೆನಿಯ ನಮ್ಮ ಹುಡುಗಿಗೆ ಹಂಗೇನಿಯ, ಹುಸಿ ನಾಚಿಕೆ ಸ್ವಭಾವ ಶಾನೆನಿಯ. ನಾಚಿಕಳ ಶಾನೆ. ಅವಳ ತಾಯಿ ಇವಾಗೆಲ್ಲ ಮಾತಾಡ್ಬೇಡಿ, ಮದುವೆ ಆದ್ಮೇಲೆ ಮಾತಾಡಿವ್ರಂತ ಸರಿನೇ. ಚಿನ್ನ, ಹಂಗೆಲ್ಲ ನಾಚ್ಕೋಬಾರ್ದು ಚಿನ್ನ. ಈಗಿನ ಕಾಲದಾಗ ಯಾರು ನಾಚಿಕೆ ನೀಯ ಕೊಡಕ್ಕಿಲ್ಲ. ನೀನ್ ಎಷ್ಟೋ ನಾಚಕಂತೀಗ ಅಂತ ಹೇಳಿದ್ರೆ ಅಯ್ಯೋ ನನಗೆ ನೀ ಒಂಥರ ನಾಚಿಕೆ ಆಯ್ತದೆ. ಆದ್ರೆ ಒಳ್ಳಿನಾಗ ಹೆಣ್ಮಕ್ಳು ಅಂದ್ರೆ ಹಿಂಗಿರ್ಬೇಕು ಹೇಳು. ನಿನ್ ಪ್ಯಾಟೆ ಗಿಟ್ಟೆ ನೋಡಿಲ್ವೋ? ಪಾಕದಾಗಿರೋ ಬೀದಿನೇ ನೋಡಿಲ್ಲ ಅವಳು, ಇನ್ ಪ್ಯಾಟೆಯಲ್ಲಿ ನೋಡ್ತಾಳೆ? ನಿಮ್ ಜೊತೆ ಮದುವೆ ಆದ್ಮೇಲೆ ನೋಡ್ತಾಳ ಬುಡಿ. ತಲೆ ಕೆಡಿಸ್ಕೊಂಬೇಡಿ, ನೀವ್ ಹೋಗಿ ಇವಾಗ. ಚಿನ್ನ, ಇಲ್ಲೇ ಇತ್ತು ಇನ್ನು 3 ದಿನ. ಲಗ್ನ ಎಲ್ಲ ಕೊಟ್ಟಿಸ್ಬಿಟ್ಟೆ. ನೀ ಹೋಗೋದು ಶಾಸ್ತ್ರಿಗಳ ಹತ್ರ ಹೋಗೋಯ್ತೆ. ನಿಮ್ಮ ಅಮ್ಮ ನಿಮ್ಮ ಅಣ್ಣ ಎಲ್ರು ಮದುವೆ ದಿನಾಂಕ ಗುರ್ತು ಮಾಡಿಸ್ಕೊಂಡ್ಬಿಟ್ಟು ಬಂದಿದ್ದ ತಕ್ಷಣ ನೀ ಆರಾಮಾಗಿ ಮದುವೆ ಮಾಡ್ಕೊಂಡು ಇಬ್ರು ಹಾಯಾಗಿರೋಣ. ನೀನ್ ತಲೆ ಕೆಡ್ಸ್ಕೊಬೇಡ. ಅಯ್ಯೋ, ಆ ಕಡೆ ದಾರಿ, ಮನೆ ಒಳಗಡೆ ಹೋಗಕ್ಕೆ ಆ ಕಡೆ. ಸರಿ ಸರಿ. ಅದ್ಗೆ ಇವ್ನ್ ಕಾಟ ಬರ್ತಾ 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 ಶಾನೆ ಆಗ್ತೈತೆ ಕಣತ್ಗೆ. ಶಾನೆ ಟಾರ್ಚರ್ ಇಕ್ತಾನೆ ಕಣತ್ಗೆ ಇವನಂತೂನುವೆ. ಫುಲ್ ಕಾಟ ಹಿಂಸೆ ಕೊಡ್ತಾನೆ ಇವನಂತೂನುವೆ. ಯಪ್ಪ, ನನಗಂತೂ ಈ ಟಾರ್ಚರ್ ಅಂತೂನುವೆ ಸಹಿಸಕ್ಕಾಯ್ತಿಲ್ಲ. ಅಷ್ಟು ಟಾರ್ಚರ್ ಇಕ್ತಾವ್ ನನ್ಗಂತೂನುವೆ. ಏನ್ ಮಾಡ್ಬೇಕು ನನ್ಗಂತೂ ಅರ್ಥ ಆಯ್ತಿಲ್ಲ. ನಾನು ನಮ್ಮ ಹುಡುಗನ ಮದುವೆ ಮಾಡ್ಕೊಂತೀನೋ ಮಾಡ್ಕೊಳಕ್ಕಿಲ್ವೋ ಅದಂತೂ ನಿಜವಾಗ್ಲೂ ಅರ್ಥ ಆಯ್ತಿಲ್ಲ. ಇವನನ್ನ ಏನ್ ಮಾಡಿದ್ರು ಇವ್ ನನ್ನ ಬಿಟ್ಟು ಹೋಗೋದೇ ಇಲ್ಲ. ಮಕ್ಕೊಡ್ದಂಗೆ ಮಕ್ಕುಗ್ದಂಗೆ ಥೂ ಅಂತ ಉಗುತ್ ಹೇಳಿದ್ರುನುವೆ ಹೋಗೋದೇನೇ ಇಲ್ಲ ಇವನಂತೂನುವೆ. ನೋಡು, ನೀನ್ ಯೋಚನೆ ಮಾಡ್ಬೇಡ. ಇವಾಗ ಹೋಗ್ಬಿಟ್ಟು ಆ ಬಂಗಾರಮ್ಮನ ಹತ್ರ ನಾನು ಮಾತಾಡೋಣ ಅಂತ ಅನ್ಕೊಂಡಿದೀನಿ. ನಿಮ್ ಲವ್ ವಿಷಯ ಎಲ್ಲನೂ ಹೋಗಿ ಮಾತಾಡ್ಬಿಟ್ಟು ಹಿಂಗೆ ನನ್ನ ಆದ್ನಿ ಇಷ್ಟಪಡ್ತಾವಳೆ ಅಂತ ಹೇಳ್ಬಿಟ್ಟು ನಾನೇನಿಯ ಏನಾರ ಒಂದು ಮಾಡ್ತೀನಿ. ನೀನೇನು ಯೋಚನೆ ಮಾಡಬೇಡ, ನೀನು ಸುಮ್ಕಿರು ಸರಿನಾ? ನಾನು ಹೋಗಿ ಎಲ್ಲನೂ ಹೇಳ್ಬಿಟ್ಟು ಮಾಡ್ಬಿಟ್ಟು ಬರ್ತೀನಿ. ನೀನು ಈ ವಿಷಯ ಏನು ನಿಮ್ಮ ಮನೆಯಾಗ ಮಾತಾಡಬೇಡ. ಆ ಹುಡುಗನ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಐತೇನೋ ಅನ್ನಂಗೆ ನೀನು ಆರಾಮಾಗಿ ಇದ್ಬಿಡು. ಇದಕ್ಕೆ ಚಿಕ್ಕಮ್ಮ ಒಪ್ಕೋತಾಳ? ಅವಳಂತೂ ಒಪ್ಕೊಳಂಗೆ ಕಾಣೆ. ಯಾಕೆ ಒಪ್ಕೊಳಕಿಲ್ಲ? ಒಪ್ಕೊಂಡೆ ಒಪ್ಕೋಬೇಕು. ನೀನು ಸುಮ್ಕಿರು. ಒಪ್ಕೊಳ್ದಿದ್ದಂಗೆ ನೀನು ಏನು ಮಾಡ್ತಾಳೆ? ಒಪ್ಕೊತಾಳೆ. ನಾನು ಒಪ್ಪಿಸ್ಬಿಟ್ಟು ಬರ್ತೀನಿ. ನೋಡು, ನೀನು ಹೋಗಿ ಸುಮ್ಕೇನಿಯ ನಿಮ್ಮ ಅಮ್ಮನ ಮುಂದೆ ಎಲ್ಲ ನನ್ನ ಮೇಲೆ ರೇಗಾಡೋದು ಅದು ಇದು ಎಲ್ಲ ಮಾಡಬೇಡ. ಖುಷಿಯಾಗೇನೇ ಇರು ಸರಿನಾ? ನಿಮ್ಮ ಅಮ್ಮನೂ ಖುಷಿಯಾಗೇನೇ ಇರ್ತದೆ. ನೀನು ಹೋಗಿ ಒಳಗಡೆಗೆ, ನಾನು ಮುಳ್ದಿರೋದೆಲ್ಲ ನಾನು ನೋಡ್ಕೊತೀನಿ. ಏನು ಇವನು ಮದುವೆ ಮಾಡ್ಕೊಳ್ಳೋ ಹುಡುಗ ಸಾವುಕಾರನಾ? ಇವಳು ಮುಂದೆ ನಾನು ಹೇಗೆ ಗೊತ್ತಿಲ್ಲ ಅಂತ ಹೇಳ್ಕೊಂಡ್ಲಿ. ಸಾವುಕಾರನೇನೆ, ನಮ್ಮ ಅಮ್ಮನ ಸಂಬಂಧಿಕರು. ಹೌದಾ? ಪರವಾಗಿಲ್ಲ ಅಲ್ವಾ? ನೋಡಕ್ ಸೂಪರ್ ಆಗವನೆ. ನೀನೇ ನೋಡ್ದಲ್ಲ, ಚೆನ್ನಾಗವ್ರೆ. ಅದು ಎಲ್ಲಿಂದ ಹುಡಿಕಂತೀಯ? ಒಳ್ಳೊಳ್ಳೆ ಹುಡುಗರ್ನೇ ಹುಡಿಕಂತೀಯಲ್ಲ ನೀನಂತೂ. ಎಲ್ಲ ಸಾವುಕಾರನೇ ಹುಡಿಕಂತೀಯಲ್ಲ. ನಮ್ಗಂತೂ ಬೇಕು ಅಂದ್ರೂ ಸಾವುಕಾರ ಹುಡುಗರು ಯಾರು ಸಿಗಕ್ಕಿಲ್ಲ. ಅದು ಹೆಂಗ್ ಸಿಗ್ತಾರೋ ನಿಂಗಂತೂ. ನೋಡು, ಸುಮ್ಮನೆ ನನ್ನ ತಲೆ ತಿನ್ಬೇಡ, ಸುಮ್ಮನೆ ಹೋಗು ಮಳ್ಳಿ. ಇವಳಿಗಂತೂ ಸಾವುಕಾರ ಯಾರು ಬಡವ್ರು ಯಾರು ಅಂತ ಮುಂಚೆನೇ ಗೊತ್ತಾಯ್ತದೆ ಅಂತ ಅನ್ನಿಸ್ತದೆ. ಅದಕ್ಕೆ ನನಗೆ ಹಿಂಗೆ ಮಾಡೋದು ಅನ್ನಿಸ್ತದೆ. ಬುಟ್ಟಿಗೆ ಹಾಕೊಂಡ್ಬಿಡ್ತಾಳೆ ಎಲ್ರೂ. ಸಿಕ್ದವ್ರನ್ನೆಲ್ಲ ಬುಟ್ಟಿಗೆ ಹಾಕಂತಾಳೆ ಮಳ್ಳಿ. ಒಳ್ಳೆ ಕೆಲಸ ಮಾಡಕ್ಕಂತೂ ಬರಲ್ಲ, ಬಗ್ ನೋಡಕ್ಕಾದ್ರೂ ಗೊತ್ತಿರಲ್ಲ ಏನ್ ಬೆಳಿತಿದೀವಿ ಅಂತ. ಯಾಕೆ ನನ್ನ ಮಗನ್ ಕರ್ಕೊಂಡು ಚೆನ್ನಾಗಿ ರುಬ್ತಾ ಇದೀಯಾ? ಸಾಲ್ದ ನನ್ನ ಮಗ ದುಡಿಯೋದು? ನಾವೆಲ್ಲನೂ ಸುಮ್ಮನೆ ಕುಂತಿರ್ತೀವ? ನಾವು ಕೆಲಸ ಮಾಡ್ತಾ ಇರ್ತೀವಿ. ನಮಗೂ ಕುಂತ್ರು ನಿಂತ್ರು 1000 ಕೆಲಸ ಇರ್ತವೆ. ನಾವೇ ಸುಮ್ಮನೆ ಕುಂತ್ಕೊಂಡ್ಬಿಟ್ಟಿರ್ತೀವ? ಎಲ್ರಿಗೂ ಗೊತ್ತು ಬಿಡಿ, ಯಾರು ಕೆಲಸ ಮಾಡ್ತಾವ್ರೆ ಯಾರು ಕೂತ್ಕೊಂಡವ್ರೆ ಅಂತ ಹೇಳ್ಬಿಟ್ಟು. ಅದೆಲ್ಲ ಇವಾಗ ಮ್ಯಾಟ್ರ್ ಅಲ್ಲ, ಅದೆಲ್ಲನೂ ಇವಾಗ ಸದ್ಯಕ್ಕೆ ಬೇಡ. ನಾನು ನಿಮ್ಮನ್ನ ಏನೋ ಕೇಳಕ್ ಬಂದೆ. ಏನೋ ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕಿತ್ತು, ಅದಕ್ಕೆ ಏನಿಯ ಬಂದೀವ್ನಿ. ಏನೋ ಆಸ್ತಿ ಪಾಲ್ ಮಾಡುವಂತನ? ನೀನು ಇಷ್ಟು ಮೂರ್ವಾದಿ ಕಳೆದ್ರೆ ಏನಿಯ ನನ್ನ ಪಾಲ್ಗೆ ಒಪ್ಕೊಂಡಿಲ್ಲ. ಇನ್ನು ಇವಾಗೆಲ್ಲ ಒಪ್ಕೊಬಿಡ್ತೀನ? ನೋಡು, ಎಲ್ಲರ ಮದುವೆ ಆಗ ಗಂಟನೂ ಪಾಲು ಗೀಲು ಎಲ್ಲನೂ ಇಲ್ಲ ಅಂತಿಳ್ಬಿಟ್ಟು ಅವತ್ತೇ ನೀನು ಹೇಳಿದೀನಿ. ಎಲ್ಲರ ಮದುವೆನೂ ನಮ್ಮ ಮನೆಯಾಗ ಆಗಬೇಕು. ನಿನ್ನ ಗಂಡನ ಮದುವೆ ಮಾತ್ರ ಎಲ್ಲ ಮುಗಿಸ್ಬಿಟ್ಟು ನಾವು ಸುಮ್ಮನಿರಕ್ಕಾಯ್ತದ? ನಮ್ಮ ಮಕ್ಕಳ ಮದುವೆನೂ ಮುಗಿಬೇಕು. ಆಮೇಲೆ ಏನಿಯ ಭಾಗ ಹಾಕೋದು ನಾನು.
ಈಗ ಬಾಗೋ ದಿವಸ ಮಾತಾಡಕ್ ಬಂದಿಲ್ಲ ನೋಡಿ. ನಿಮ್ಮ ಮಗಳಾದ್ರೂ ಹೆಣ್ಮಗಳೇ, ಈಗ ಶಶಿನೂ ನಿಮ್ಮ ಮಗಳು ಇದ್ದಂಗೆ ಏನಿ ಅಲ್ವಾ? ಈಗ ಯಾರು ವಾರಗಿತ್ತರ ಮಕ್ಕಳು ಅಂತಂದ್ರೆ ಎಲ್ಲ ನಮ್ಮ ಮಕ್ಳು ಇದ್ದಂಗೆ ಏನಿಯ ಬುಡಿ. ಈಗ ನಾನು ಏನು ಹೇಳಕ್ ಬಂದೆ ಅಂದರೆ, ಅದೇ ನೀವು ನಿಮ್ಮ ಮಗಳಿಗೆ ಅಂತೇಳ್ಬಿಟ್ಟು ರೂಪಂಗೆ ಅಂತೇಳ್ಬಿಟ್ಟು ನೋಡಿದಿರಲ್ಲ ಹುಡುಗನ್ನ, ಮಾತುಕತೆ ಎಲ್ಲ ಮಾತಾಡಿದಿರಲ್ಲ, ಆ ಹುಡುಗನ್ನ ನನ್ನ ನಾದ್ನಿ ಭಾಳ ಇಷ್ಟಪಡ್ತಾವಳೆ. ಆ ಹುಡುಗನೂ ಅಷ್ಟೇ ಏನಿಯ ನನ್ನ ನಾದ್ನಿನ ತುಂಬಾನೇನಿಯ ಪಿರುತಿ ಮಾಡ್ತಾವನೆ. ಅದಕ್ಕೆ ನೀವು ಈ ಮದುವೆನ ಕ್ಯಾನ್ಸಲ್ ಮಾಡಿಬಿಟ್ರೆ ತುಂಬ ಒಳ್ಳೆಯದು. ಹೆಂಗಾದರೂ ಮಾಡಿ ನಮ್ಮ ಅತ್ತೆನ ಒಪ್ಪಿಸ್ಬಿಟ್ಟು ನೀವು ನೋಡಿದಿರಲ್ಲ ಹುಡುಗ, ಅದೇ ಹುಡುಗನ ಜೊತೆ ನಾನು ನನ್ನ ನಾದ್ನಿ ಮದುವೆಯ ಮಾಡಿಸ್ಬಿಡ್ತೀನಿ ಪ್ಲೀಸ್. ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ಅವರಿಬ್ಬರು ತುಂಬ ಇಷ್ಟಪಟ್ಬಿಟ್ಟವ್ರೆ. ಅವ್ರನ್ನ ದೂರ ಮಾಡೋ ಪ್ರಯತ್ನ ಮಾತ್ರ ಮಾಡಬೇಡಿ. ಒಂದು ಜೋಡಿನ ಒಂದು ಮಾಡಿರೋ ಅಂತ ಇದಾದ್ರೂ ಸಿಗ್ತದೆ ನಿಮಗೆ. ಹೆಂಗನ ಮಾಡಿ ಈ ಮದುವೆಯ ಕ್ಯಾನ್ಸಲ್ ಒಂದು ಮಾಡಿಬಿಡಿ. ಲೇಪದ್ದು ನೀನೀಗ ಹೇಳ್ತಿರೋ ವಿಷಯ ಕೇಳ್ಬಿಟ್ಟು ನಾನು ಸಾಕಾಗೋಗ್ಬಿಡ್ತೀನಿ ಅಂತ ಅನ್ಕೊಬಿಟ್ಟ. ಲೇ, ನಾನು ಯಾಕೆ ಮದುವೆಯ ನಿಲ್ಲಿಸ್ಲಿ? ಹೇಳ್ಬೇಕು ಅಂತಂದ್ರೆ ನಿನ್ನ ನಾದ್ನಿ ಕಡೆಯಿಂದ ನೆನೆಯ ನಮ್ಗೆ ಹುಡುಗ ಅಂತ ಹೇಳ್ಬಿಟ್ಟು ಗೊತ್ತಾಗಿದ್ದು. ನಿನ್ನ ನಾದ್ನಿ ನಮ್ಮ ಒಳಿಮಯ್ಯನ ಲವ್ ಮಾಡ್ತಾವಳೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾದ್ಮೇಲೆ ಏನಿಯ ನಾವು ಹೋಗ್ಬಿಟ್ಟು ಮದುವೆಯ ಫಿಕ್ಸ್ ಮಾಡ್ಕೊಂಬಿಟ್ಟು ಬಂದಿದ್ದು. ಈಗ ನನ್ನ ಹತ್ರ ಬಂದ್ಬಿಟ್ಟು ನೀನು ಡೈಲಾಗ್ ಹೊಡೆದಿದ ತಕ್ಷಣ ನಾನು ಬಿಟ್ಬಿಡ್ತೀನಿ ಅಂತ ಅನ್ಕೊಂಬಿಟ್ಟೇನೆ. ಲೇ ಹೋಗೆ ಸುಮ್ಕೇನಿಯ ಮದುವೆ ನಿಲ್ಸಕ್ಕೆ ಅಂತನ ಕಷ್ಟಪಟ್ಟು ಹೋಗಿ ಅವ್ರ ಹತ್ರ ಮಾತಾಡಿ ಅವ್ರು ಹೇಳಿದಕ್ಕೆಲ್ಲ ಒಪ್ಕೊಂಡು ಮದುವೆ ಫಿಕ್ಸ್ ಮಾಡ್ಕೊಂಬಿಟ್ಟು ಬಂದಿದ್ದು. ಅಂಥ ಒಳ್ಳೆ ಮನೆತನ ಏನಾದ್ರೂ ನಾನು ಬಿಟ್ಬಿಟ್ಟೆ ಅಂತಂದರೆ ನಾನು ಜಲಮ್ದಾಗೂ ಸಿಗಕ್ಕಿಲ್ಲ. ಲೇ, ಕೋಟ್ಯಾಧೀಶ್ವರ ಕಣೆ, ಮನೆ ನೋಡಿದ್ರೆ ನೇನಿಯ ಅಳ್ಳಾಡೋಗ್ಬೇಕು, ಅಷ್ಟು ಚೆನ್ನಾಗೈತೆ ಮನೆ ನೇನಿಯ. ಅಂಥದ್ರಾಗೆ ಇವಳಿಲ್ಲಿ ಬಂದ್ಬಿಟ್ಟು ಮದುವೆ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ಬಿಟ್ಟು ಬಂದವಳೆ. ಏಯ್ ಹೋಗೆ, ನಿನ್ನ ನಾದ್ನಿನೂ ನೀ ಆ ಹುಡುಗನ ಒಳಿಮಯ್ಯ ಇಬ್ರು ಒಂದು ಹತ್ರ ನಿಂತ್ಕೊಂಡು ಮಾತಾಡೋದನ್ನ ನಾನು ಹೆಣ್ಮಕ್ಳು ವಿಡಿಯೋ ಮಾಡ್ಕೊಂಬಿಟ್ಟು ತಗೊಂಬಿಟ್ಟು ಬಂದಿದ್ರು. ನಾನು ವಿಡಿಯೋ ನೋಡ್ಬಿಟ್ಟು ನಮ್ಮ ಯಜಮಾನ್ರು ನೋಡ್ಬಿಟ್ಟು ನಮ್ಗೆ ಗೊತ್ತಿರೋ ಹುಡುಗನೇನಿಯ ಕೋಟ್ಯಾಧೀಶ್ವರ ಅಂತ ಹೇಳಿದ್ಮೇಲೆ ನೇನಿಯ ನಾವು ಮದುವೆ ಫಿಕ್ಸ್ ಮಾಡ್ಕೊಂಬಿಟ್ಟು ಬಂದಿದ್ದು. ಪಾಪ ಗೊತ್ತಿಲ್ಲ ಅಂತ ಅನ್ನಿಸ್ತದೆ. ಇಷ್ಟೊತ್ತು ತಿಳ್ಕೊಂಡಿರ್ತೀಯ ಶಾನೆ ಬುದ್ಧಿವಂತೆ ಅಂತ ಅನ್ಕೊಂಡಿದ್ದೆ, ಆದರೆ ನೀನು ದಡ್ಡಿನೇ ಅಲ್ವಾ, ತಿಳ್ಕೊಂಡಿಲ್ಲ ಅಷ್ಟೇ ನೇನಿಯ. ನಿನ್ನ ಗೊತ್ತಿದ್ದು ಮದುವೆಯ ಫಿಕ್ಸ್ ಮಾಡಿದೀಗಲ್ಲ, ನಿಂಗೆ ನಾಚಿಕೆ ಗೀಚಿಕೆ ಹಾಕಿಲ್ವ? ನಿನಗೆ ಒಂಚೂರು ನಾಚಿಕೆ ಹಾಕಿಲ್ವೇನೆ ನಿನಗೆ? ನನ್ನ ನಾದ್ನಿ ಲವ್ ಮಾಡ್ತಾವಳೆ ಅಂತ ಹೇಳ್ಬಿಟ್ಟು ಎಲ್ಲ ಗೊತ್ತಿದ್ದು ನೋಡಿ ಆಮೇಕಿಂದ ಮದುವೆ ಸೆಟ್ ಮಾಡ್ತಿದ್ಯಲ್ಲ ನಿನ್ನ ಮಗಳಿಗೆ, ಒಂಚೂರು ನಿಂಗೇನು ಅನ್ಸೋದೇನೇ ಇಲ್ವಾ? ದುಡ್ಡೇನೇ ಎಲ್ಲ ಮುಖ್ಯನಾ? ಅದೇ ಹುಡುಗ ಬಡವರಾಗಿದ್ರು ನಾನು ನನ್ನ ನಾದ್ನಿ ಜೊತೆ ಮದುವೆ ಮಾಡಿಸ್ತಿದ್ದೆ, ಒಳ್ಳೆ ಹುಡುಗ ಆಗಿದ್ದಿದ್ರೆ. ಆದರೆ ನೀನು ಇಂಥ ಕಂತಿ ಕೆಲಸ ಮಾಡ್ತೀಯ ಅಂತ ಹೇಳ್ಬಿಟ್ಟು ನಾನು ಮನ್ಸಾಗೂ ಅನ್ಕೊಂಡಿರ್ಲಿಲ್ಲ. ಎಂತೋಳಿರ್ಬೇಡ, ಯಾರನ್ನೋ ಲವ್ ಮಾಡ್ತಿರೋ ಹುಡುಗನ ಕರ್ಕೊಂಡ್ಬಿಟ್ಟು ಬಂದು ನಿನ್ನ ಮಗಳಿಗೆ ಮದುವೆ ಮಾಡಿಸ್ತಿದ್ದೀಗಲ್ಲ, ನಾಳಿಕೆ ಅವನು ಬೇಡ ನನಗೆ ಅವಳೇ ಬೇಕು ಅಂತ ಹೇಳ್ಬಿಟ್ಟು ನಾನು ಆದ್ದಿಂದನೇ ಓಡ್ ಬಂದ್ರೆ ಏನೇ ಮಾಡ್ತೀಯ? ಮದುವೆ ಆದ್ಮೇಲೆ ನಿನ್ನ ಮಗಳು ಭಾಳ ಹಾಳಾಗೋಕಿಲ್ವಾ? ಯೋಚನೆ ಮಾಡ್ಬಿಟ್ಟು ಮದುವೆ ಮಾಡಬೇಕು. ಇಷ್ಟೆಲ್ಲ ಮೂರು ಬಿಟ್ಟು ನಿಂತ್ಕೊಂಡಿದೆಯಾ ದುಡ್ಗೋಸ್ಕರ ಅಂತ ಹೇಳ್ಬಿಟ್ಟು ಇವಾಗ ಏನೇ ಅರ್ಥ ಆಗಿದ್ದು. ದುಡ್ಡಿರೋರು ಎಲ್ಲ ದುಡ್ಡಿರೋರು ಮನೆಯೂ ನೆಮ್ಮದಿಯಾಗಿರ್ತಾರೆ ಅಂತ ಅನ್ಕೊಬಿಟ್ಟೇನೆ. ನೆಮ್ಮದಿಯಾಗೂ ಇರೋಕ್ಕಿಲ್ಲ. ಎಲ್ರೂ ಮನಸ್ಸೆಲ್ಲನೂ ಕಲ್ಲಾಗೇನೇ ಇರ್ತದೆ ಒಬ್ಬೊಬ್ರಿಗೆ. ನಿನ್ನ ಮಾತುಗಳೆಲ್ಲನೂ ಹೋಗಿ ನಿನ್ನ ನಾದ್ನಿ ಹತ್ರ ಹೇಳ್ಕ, ನನ್ನ ಹತ್ರ ಅಲ್ಲ ಹೇಳ್ಕೊಳ್ಳೋದು. ನೋಡೆ, ನಿನ್ನ ಜಪ್ಪಯ್ಯ ಅಂದ್ರೂ ಈ ಮದುವೆನ ನಿಲ್ಸಕ್ಕಿಲ್ಲ. ಅಂಥ ಕೋಟ್ಯಾಧೀಶ್ವರು ಮನೆ ಸಂಬಂಧನ ಮುರ್ಕೊಳ್ಳೋಕ್ಕೆ ಈ ಬಂಗಾರಿ ರೆಡಿ ಇಲ್ಲ. ನನ್ನ ಮಗಳು ಮದುವೆನ ಅದ್ದೂರಿಯಾಗಿ 1 ಎಕರೆ ಜಮೀನಾದ್ರೂ ಪರವಾಗಿಲ್ಲ, ಅದ್ದೂರಿಯಾಗಿ ಏನಿಯ ಮಾಡ್ತೀನಿ. ಲೇ, ನೋಡ್ತಾ ಇರೇ, ನೀನು ಕಣ್ಣು ಮುಂದೆನೇ ನೀಯ ಹೆಂಗೆ ತೋರಿಸ್ತೀನಿ ಮಾಡಿ ಅಂತ ಹೇಳ್ಬಿಟ್ಟು ನನ್ನ ಹತ್ರ ನೀನು ಚಾಲೆಂಜ್ ಕಟ್ಕೊಂಡು ನನ್ನ ಮಗಳು ಇನ್ನ ನಿನ್ನ ಅದನ್ನ ಚೆನ್ನಾಗಿಕ್ಬೇಕು ಅಂತ ಪ್ಲಾನ್ ಮಾಡಿದ್ರೆ ಅದೆಲ್ಲ ಕನಸು, ಮರ್ತ್ಕೊಬಿಡು. ಸರಿ, ನೋಡೇ ಬಿಡೋಣ ನೀನ ಇಲ್ಲ ನಾನಾ ಅಂತ ಹೇಳ್ಬಿಟ್ಟು. ನನಗೆ ಗೊತ್ತು ಹೆಂಗೆ ಮದುವೆ ಮಾಡಿಸ್ಬೇಕು ನನ್ನ ನಾದ್ನಿಗೆ ಅಂತ ಹೇಳ್ಬಿಟ್ಟು ನಿನ್ನ ಹತ್ರ ಏನೋ ಒಳ್ಳೆತನವಾಗಿ ಬಂದು ಕೇಳ್ಕೊಳ್ಳೋಣ ಅಂತ ಬಂದೆ. ಅಷ್ಟ್ರಾಗೆ ನೀನು ಕಂತ್ರಿ ಬುದ್ಧಿ ನೀನೇ ತೋರಿಸ್ಬಿಟ್ಟೆ ಅಲ್ವಾ? ಆಯ್ತು ಬಿಡು, ನೀನಾ ನಾನಾ ಅಂತ ನೋಡೇ ಬಿಡೋಣ. ಅದೇನಾಯ್ತದೋ ಹಾಗೆ ಬಿಡ್ಲಿ. ಅಯ್ಯೋ ದೇವ್ರೆ, ಆಯ್ತು ಬಿಡೆ, ನೋಡೇ ಬಿಡೋಣ ಏನಾಯ್ತದೆ ಅಂತ ಹೇಳ್ಬಿಟ್ಟು ನೀನ ನಾನ ನನ್ನ ಮಗಳು ಇನ್ನೇನು ಎಂಗೇಜ್ಮೆಂಟ್ ಹತ್ರ ಇಕ್ಕೊಂಡು ನಿನ್ನ ಜೊತೆ ಮದುವೆ ಮಾತುಕತೆಗೆ ಒಪ್ಕೊಂಡ್ಬಿಡ್ತಾರ ಬೀಗ್ರು. ನೀನು ಏನು ಲವ್ ಅಂತ ಹೇಳಿದ್ರು ಅಷ್ಟೇ, ಪೋವ್ ಅಂತ ಹೇಳಿದ್ರು ಅಷ್ಟೇ ಏನಿಯ. ಅಲ್ಲಿ ನಡೆಯೋದೇನಿದ್ರು ನಂದು ಮಾತ್ರ ನೆನೆಯ, ನನ್ನ ಮಗಳು ಮದುವೆ ಮಾತ್ರ ನೆನೆಯ. ಇನ್ನೆಲ್ಲ ನೀನು ಭ್ರಮೆ ಅಷ್ಟೇನೇನೆ. ಲೇ ಕಿತ್ತೋದಳೆ, ನಿನ್ನಂತೊಳ್ಳ ನಾನು ನೋಡ ಇಲ್ಲ ತಗ. ಈಗ ಇಷ್ಟು ದಿನ ಬ್ಯಾರೆ ಇತ್ತು, ಇನ್ನು ಮ್ಯಾಲ ಇನ್ನೂ ಬ್ಯಾರೆ ಏನೇ ಐತೆ ಕಂತ್ರಿ ಬಡ್ಡಿ. ಹೌದು, ಯಾಕೆ ಹಿಂಗೆ ಜಗಳ ಮಾಡ್ಕೊಂತ ಇದ್ದೀಗ? ಏನಾಯ್ತು? ಅಲ್ಲಲ್ಲೇ ಪಾರಿ, ಈ ಮನಿಯಾಳಿ ಅವಳಲ್ಲ, ಈ ಮನಿಯಾಳಿ
ಆ ಬೇಕಂತಾನೆ ನನ್ನ ಆದ್ನೇ ಇಷ್ಟಪಡ್ತಿರೋ ಹುಡುಗನ ಜೊತೆ ಅವ್ರ ಮಗಳು ಮದುವೆ ಫಿಕ್ಸ್ ಮಾಡ್ಬಿಟ್ಟವಳೆ. ಆ ಏನು ಮಾಡಲಿ ಇವಳು ನಾನು. ಥೂ, ನನಗಂತೂ ಇವಳನ್ನ ನೋಡಿದ್ರೇನಿಯ ಅಸಹ್ಯ ಉಡ್ತೈತೆ. ನೋಡು, ಇನ್ನು ಬ್ಯಾರೆ ದಾರಿ ಉಳ್ದಿಲ್ಲ. ನಿನ್ನ ಗೊತ್ತಿಗೆ ನನ್ನ ಜೊತೆ ಹೋಗ್ಬಿಟ್ಟು ನನ್ನ ಆದ್ನೇ ಇಷ್ಟಪಡ್ತಿರೋ ಹುಡುಗನ ಮನೆಗೆ ಹೋಗ್ಬಿಟ್ಟು ಅವ್ರ ಅಮ್ಮಂತಾಗೆ ಎಲ್ಲ ಇಸ್ಯನೂ ಮಾತಾಡ್ಕೊಂಬಿಟ್ಟು ಬಂದ್ಬಿಡೋಣ. ಏನಂತ ಮಾತಾಡ್ತೀಯ ಪದ್ದು? ಆಗ್ಲೇ ಏನೇ ಮದುವೆ ಸೆಟ್ ಆಗೋಗ್ಬಿಟ್ಟೈತೆ ಅಂತ ಹೇಳ್ತಿದೀಯಾ? ಆಮೇಕಿಂದ ಇನ್ನೇನು ಮಾತಾಡೋಕ್ಕಾಯ್ತದೆ, ನೀನೇ ಹೇಳು. ಹಾಂ, ಅಯ್ಯೋ, ಹುಡುಗಂಗೆ ಇಷ್ಟನಾ ಇಲ್ಲ ಇಷ್ಟ ಇಲ್ವಾ? ನನ್ನ ಆಜ್ಞೆ ಅಂದ್ರೆ ನೀ ಹುಡುಗಂಗೆ ಇಷ್ಟ. ಹುಡುಗನ ಫೋನ್ ನಂಬರ್ ನನ್ನ ತಾಗೈತೆ. ಫೋನಾಗ ಎಲ್ಲನೂ ಮಾತಾಡ್ತೀನಲ್ಲ ನಾನು. ಫೋನಾಗ ಮಾತಾಡ್ತೀನಿ, ಎಲ್ಲನೂ ಗೊತ್ತು. ನನ್ನ ಆಜ್ಞೆ ಕಂಡ್ರೆ ಸಖತ್ ಇಷ್ಟ ಅವನಿಗಂತೂ. ಆದರೆ ಈ ಮನೆ ಅಳಿ ಬಿಡ್ತಾ ಇಲ್ಲ, ಏನು ಮಾಡಲಿ ನಾನು? ಸರಿ ಬಾ, ನೀನು ಹೋಗನಿ ಅಂತ ಹೇಳ್ರೆ ನಾನು ಬೇಡ ಅಂತ ಹೇಳ್ತೀನಿ. ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಮಾತಾಡ್ಕೊಂಬಿಟ್ಟು ಬರೋಣ ಬಾ. ಅದ್ರಾಗೇನಂತೆ ಇರೋ ಇಷ್ಟು ಜನ ಹೇಳೋದು. ಹಾಂ, ಹಂಗೇನಿಯ ಆ ಹುಡುಗಂಗೂ ಹೇಳು. ನೀನು ಹೋದಾಗ ಆ ಹುಡುಗನೂ ನಿಂತ್ಕೊಂಡು ಮಾತಾಡಂಗೆ ಎಲ್ಲನೂ ಹೇಳು. ಧೈರ್ಯ ಮಾಡ್ಕೊಂಡು. ಇಲ್ಲಾಂದ್ರೆ ಇವಳು ಮುಳುಗಿಸ್ಬಿಡ್ತಾಳೆ ಎಲ್ಲರಿಗೂ. ಅದೇ ಆ ಯುವಕೈ ಜಯಕ್ಕ ಐತಲ್ಲ, ಜಯಕ್ಕಂಗೆ ಹೇಳ್ತಿದ್ಲಂತೆ ಇವಳೇನೇನಿಯ ಹೇಳ್ತಿದ್ಲಂತೆ. ಮತ್ತೆ ನನ್ನ ಮಗಳಿಗೆ ಅರ್ಧ KG ಬಂಗಾರ ಕೊಡ್ತೀನಿ, ಅದು ಕೊಡ್ತೀನಿ, ಇದು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬೋಲೆ ಕಿಲಾಡಿ ಇವಳು ಎಲ್ಲ ಮಾತುಕತೆ ಮುಗಿಸ್ಕೊಂಬಂದವಳೆ. ಹುಷಾರಾಗಿರು. ಎಲ್ಲ ಏನೋ ಬೇಜಾನೆಲ್ಲ ದುಡ್ಡು ಪಡ್ಡಿ ಎಲ್ಲ ಕೊಟ್ಟು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಪ್ಕೊಂಬಿಟ್ಟು ಬಂದವಳಂತೆ. ನನ್ನ ದೇಶ ಗೊತ್ತಿದ್ದು ಒಪ್ಕೊಂಬಿಟ್ಟು ಬಂದವಳೆ ಅಂತ ಹೇಳಿದ್ರೆ ಲೆಕ್ಕ ಹಾಕು. ಸರಿ ನೋಡಿ, ಆಯಿತು. ಹಾಂ, ಮಾತಾಡ್ಕೊಂಬಿಟ್ಟು ಏನೋ ಒಂದು ಹೇಳ್ಬಿಟ್ಟು ಬರೋಣ. ನೀನಿದ್ರೆ ಹಂಗೋ ನನಗೂ ಧೈರ್ಯ, ಯಾರೋ ಒಬ್ರು ಜೊತೆಗಿದ್ದಂಗೆ ಫ್ರೆಂಡು. ಆ ಜಯಮ್ಮನ ಕರ್ಕೊಳ್ಳಿ ಅನ್ಕೊಂಡೆ. ನೀನು ಬರ್ತೀನಿ ಅಂದ್ರೆ ಇನ್ನು ಅವಳನ್ನೇನು ಕರ್ಕೊಳ್ಳೋದು? ನೋಡಿ ಹೋಗೋಣ. ಬಾರೆ, ಅದ್ರಾಗೇನಂತೆ ನಿನ್ಗಿನ್ನ ಹೆಚ್ಚೇನೆ ಬಾರೆ. ಅದು ಏನಾಯ್ತದ ಆಗಲಿ, ಹೋಗ್ಬಿಟ್ಟು ಬರೋಣ ಬಾ. ಫೋನ್ ಮಾಡಿ ಹುಡುಗನ ಹತ್ರ ಅಡ್ರೆಸ್ ಗಿಡ್ರೆಸ್ ಎಲ್ಲನೂ ತಿಳ್ಕ. ಸರಿ ಆಯಿತು.